ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಚಿನ್ನಯ್ಯನ ಜಾಮೀನು ಅರ್ಜಿ ವಜಾ ಆಗಿದೆ. ಆರೋಪಿ ಚಿನ್ನಯ್ಯ ತನಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಆತ ಅರ್ಜಿಯನ್ನ ಸಲ್ಲಿಸಿದ್ನಲ್ಲ, ಆ ಅರ್ಜಿಯನ್ನ ಸದ್ಯ ಈಗ ಬೆಳ್ತಂಗಡಿ ಕೋರ್ಟ್ ಆದೇಶಿಸಿದ್ದು ಅರ್ಜಿಯನ್ನ ವಜಾಗೊಳಿಸಿದೆ. ಆಮೇಲೆ ಸಹಜವಾಗಿ ಆತನ ವಿಚಾರಣೆಯ ಅವಶ್ಯಕತೆಯನ್ನ ಇಲ್ಲಿ ಪೊಲೀಸರು ಕೋರ್ಟ್ ಮುಂದೆ ಆಗಿಂದಾಗೆ ಇಡ್ತಾ ಇದ್ದಾರೆ. ಇಲ್ಲೊಂದು ದೊಡ್ಡ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದು ಕೂಡ ಆರೋಪ. ಆಮೇಲೆ ಆತನ ಕೈಯಲ್ಲಿದ್ದಂಥ ಬುರುಡೆ ಅದನ್ನ ಯಾರು ಕೊಟ್ಟರು ಏನು ಎತ್ತ ಅದೆಲ್ಲ ಬಹಳ ಗೊಂದಲ ಇದೆ. ಈಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಮುಂದುವರಿತಾ ಇದೆ. ಬಹುಶಃ ಇಂಥ ಟೈಮಲ್ಲಿ ಜಾಮೀನು ಕೊಟ್ಟರೆ ಮುಂದೆ ತನಿಖೆಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ SITಯ ಒಂದು ಕಳಕಳಿಯಾಗಿತ್ತು, SITಯ ಕೋರಿಕೆ ಆಗಿತ್ತು. ಅದರಂತೆ ಅಂತಹದ್ದೇ ವಾದವನ್ನು ಅವರು ಜಡ್ಜ್ ಮುಂದೆ ಇಟ್ಟಿದ್ದರೂ ಕೂಡ ಈಗ ಅರ್ಜಿಯನ್ನ ಬೆಳ್ತಂಗಡಿಯ JMFC ಕೋರ್ಟ್ ವಜಾಗೊಳಿಸಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅಲ್ಲಿಗೆ ಇನ್ನೂ ಜೈಲಿನಲ್ಲೇ ಕಾಲ ಮುಂದುವರಬೇಕಾಗುತ್ತೆ ಅಥವಾ ಕಾಲ ಕಳಿಬೇಕಾಗುತ್ತೆ ಚಿನ್ನಯ್ಯ. ಸೊ ಈಗ ಸದ್ಯ ಆತ ಶಿವಮೊಗ್ಗದ ಜೈಲಿನಲ್ಲಿ ಇದ್ದಾನೆ.